ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 26/7/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 2/2/2011. ತಮ್ಮ ಭಾಗ್ಯ ಮತ್ತು ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಹರ್ಷಿತ ಮತ್ತು ಸಂತುಷ್ಟರಾಗಿ ದೃಷ್ಟಿ, ವೃತ್ತಿ ಹಾಗೂ ಪ್ರವೃತ್ತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡಿಸಿ. ಈ ದಿನ ಬಾಪ್ತಾದ ಎಲ್ಲ ಮಕ್ಕಳನ್ನು ನೋಡಿ ಖುಷಿಯಾಗ್ತಿದ್ದಾರೆ. ಪ್ರತಿಯೊಬ್ಬ ಮಗು ಪರಮಾತ್ಮನ ಪ್ರೀತಿಯ ಮೂಲಕ ತಲುಪಿದ್ದಾರೆ ಅಂದಾಗ ಈ ದಿನ ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಭಾಗ್ಯದ ರೇಖೆಯನ್ನು ನೋಡ್ತಿದ್ದಾರೆ. ಇಂತಹ ಭಾಗ್ಯ ಮತ್ತು ಇಷ್ಟು ದೊಡ್ಡ ಭಾಗ್ಯ ಇಡೀ ಕಲ್ಪದಲ್ಲಿ ಯಾರಿಗೂ ಪ್ರಾಪ್ತಿಯಾಗೋದಿಲ್ಲ. ಏಕೆಂದರೆ ತಮಗೆ ಭಾಗ್ಯ ಕೊಡುವವರು ಸ್ವಯಂ ಭಾಗ್ಯವಿದಾತ ಆಗಿದ್ದಾರೆ. ಪ್ರತಿಯೊಬ್ಬರ ಮಸ್ತಕದಲ್ಲಿ ಮೊದಲು ಹೊಳೆಯುತ್ತಿರುವ ನಕ್ಷತ್ರದ ಭಾಗ್ಯ ಹೊಳಿತಿದೆ. ಮುಖದಲ್ಲಿ ಮಧುರ ವಾಣಿಯ ರೇಖೆ ಹೊಳಿತಾ ಇದೆ. ತುಟಿಯ ಮೇಲೆ ಮಧುರ ಮುಗುಳ್ನಗೆಯ ರೇಖೆ ಹೊಳೆಯುತ್ತಿದೆ. ಹೃದಯದಲ್ಲಿ ಹೃದಯ ರಾಮ ತಂದೆಯ ಲವಲೀನ ರೇಖೆ ಹೊಳೆಯುತ್ತಿದೆ. ಕೈಗಳಲ್ಲಿ ಸರ್ವ ಖಜಾನೆಗಳ ಶ್ರೇಷ್ಠತೆಯ ರೇಖೆ ಹೊಳೆಯುತ್ತಿದೆ. ಪಾದಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದುಮದ ರೇಖೆ ಹೊಳೆಯುತ್ತಿದೆ. ಈಗ ಯೋಚನೆ ಮಾಡಿ, ಇಂತಹ ಭಾಗ್ಯ ಯಾರಿಗಾದರೂ ಇತ್ತೇನು? ಆದ್ದರಿಂದ ತಮ್ಮ ನೆನಪಾರ್ಥ ಚಿತ್ರಗಳ ಭಾಗ್ಯವೂ ಸಹ ವರ್ಣನೆ ಆಗುತ್ತಿರುತ್ತದೆ ಮತ್ತು ಈ ಭಾಗ್ಯವನ್ನು ಸ್ವಯಂ ಭಾಗ್ಯವಿಧಾತ ತಂದೆ ಪ್ರತಿಯೊಬ್ಬ ಮಗುವಿನದ್ದು ಮಾಡಿದ್ದಾರೆ. ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ಭಾಗ್ಯವನ್ನು ನೋಡಿ ಪ್ರತಿಯೊಬ್ಬರಿಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ವಾಹ್ ಮಕ್ಕಳೇ ವಾಹ್. ಮತ್ತು ಈ ಭಾಗ್ಯ ಸಂಗಮ ಯುಗದಲ್ಲಿಯೇ ಸಿಗ್ತದೆ ಮತ್ತು ನಡೆಯುತ್ತಿದೆ. ಸಂಗಮ ಯುಗದ ಸುಖ ಎಲ್ಲ ಯುಗಗಳಿಗಿಂತಲೂ ಶ್ರೇಷ್ಠವಾಗಿದೆ. ಸತ್ಯಯುಗದ ಭಾಗ್ಯವೂ ಸಹ ಸಂಗಮ ಯುಗದ ಪ್ರಾರಬ್ಧದ ಪುರುಷಾರ್ಥದ ಪ್ರಾರಬ್ಧವಾಗಿದೆ. ಆದ್ದರಿಂದ ಸಂಗಮ ಯುಗದ ಪ್ರಾರಬ್ಧ ಸತ್ಯಯುಗದ ಪ್ರಾರಬ್ಧಕ್ಕಿಂತಲೂ ಹೆಚ್ಚಾಗಿದೆ. ತಮ್ಮ ಭಾಗ್ಯದಲ್ಲಿ ಮುಳುಗಿ ಹೋಗಿಬಿಡಿ. ಏನೇ ಆಗುತ್ತಿರಲಿ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿ ಬಂದಾಗ ಯಾವುದು ಬರ್ತದೆ? ವಾಹ್ ನನ್ನ ಭಾಗ್ಯ. ಏಕೆಂದರೆ ಸ್ವಯಂ ಭಾಗ್ಯವಿದಾತ ತಮ್ಮ ತಂದೆಯಾಗಿದ್ದಾರೆ ಅಂದಾಗ ಭಾಗ್ಯವಿದಾತ ತಂದೆಯ ಮೂಲಕ ಪ್ರತಿಯೊಬ್ಬರಿಗೆ ಭಾಗ್ಯ ಸಿಕ್ಕಿದೆ. ನಾವಿಷ್ಟು ಭಾಗ್ಯವಂತರಾಗಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಾ? ಅಥವಾ ಕೆಲವೊಮ್ಮೆ ತಿಳಿದುಕೊಳ್ತೀರಾ? ಸದಾ ನಶೆ ಇರುತ್ತದೆಯೇ? ಪ್ರಪಂಚದವರಂತೂ ತಮ್ಮನ್ನು ನೋಡಿ ತಮಗೆ ಏನು ಸಿಕ್ಕಿದೆ ಎಂದು ಕೇಳ್ತಾರೆ ಮತ್ತು ತಾವು ಯಾವ ಉತ್ತರ ಕೊಡ್ತೀರಿ? ಯಾವುದನ್ನು ಪಡೆಯಬೇಕು ಅದನ್ನು ಪಡೆದುಕೊಂಡಿದ್ದೇವೆ. ಪಡೆದುಕೊಂಡಿದ್ದೀರಾ? ಯಾರು ಪಡೆದುಕೊಂಡಿದ್ದಾರೆ ಅವರು ಕೈ ಎತ್ತಿ. ಪಡೆದುಕೊಂಡಿದ್ದೀರಿ, ಒಳ್ಳೆಯದು. ಪಡೆದುಕೊಂಡಿದ್ದೀರಾ? ಯಾವುದೇ ಅಪ್ರಾಪ್ತಿ ವಸ್ತು ಇಲ್ಲವೇ ಇಲ್ಲ ಎಂದು ನಶೆಯಿಂದ ಹೇಳ್ತೀರಿ. ನಶೆ ಇದೆಯಲ್ಲವೇ? ಮತ್ತು ನಶೆ ಹೇಗೆ ಸಿಕ್ಕಿದೆ? ಕೇವಲ ತಂದೆಯನ್ನು ತಿಳಿದುಕೊಂಡಿದ್ದೀರಿ, ಒಪ್ಪಿಕೊಂಡಿದ್ದೀರಿ. ತಮ್ಮವರನ್ನಾಗಿ ಮಾಡಿಕೊಂಡಾಗ ಭಾಗ್ಯ ಸಿಗ್ತದೆ. ಈ ಭಾಗ್ಯವನ್ನು ಎಷ್ಟು ಸ್ಮೃತಿಯಲ್ಲಿಟ್ಟುಕೊಳ್ತೀರಿ ಅಷ್ಟು ಹರ್ಷಿತರಾಗ್ತೀರಿ. ಭಾಗ್ಯವಂತರ ಚೆಹರೆ ಸದಾ ಹರ್ಷಿತವಾಗಿರ್ತದೆ. ಆಗಿರ್ತದೆ ಅಲ್ಲ, ಇರುತ್ತದೆ. ಅವರ ದೃಷ್ಟಿ, ಅವರ ವೃತ್ತಿ ಮತ್ತು ಅವರ ಪ್ರವೃತ್ತಿ
ಸದಾ ಸಂತುಷ್ಟ ಆತ್ಮರಾಗಿ ಸ್ವಯಂ ಸಹ ಸಂತುಷ್ಟವಾಗಿರ್ತಾರೆ ಮತ್ತು ಅನ್ಯರನ್ನು ಸಹ ಸಂತುಷ್ಟರನ್ನಾಗಿ ಮಾಡ್ತಾರೆ. ಅಂದಾಗ ತಮ್ಮೆಲ್ಲರಿಗೆ ಸಂತುಷ್ಟತೆಯ ನಶೆ ಇರುತ್ತದೆ. ಏಕೆಂದರೆ ಸಂತುಷ್ಟತೆಯ ಆಧಾರವಾಗಿದೆ ಸರ್ವಪ್ರಾಪ್ತಿ, ಅಪ್ರಾಪ್ತಿ ಅಸಂತುಷ್ಟತೆಯ ಆಧಾರವಾಗಿದೆ. ಅಂದಾಗ ತಾವು ಯಾವ ಅನುಭವ ಮಾಡ್ತೀರಿ? ಅಪ್ರಾಪ್ತ ಯಾವುದೇ ವಸ್ತುವಿದೆಯೇ ಅಥವಾ ಸರ್ವ ಪ್ರಾಪ್ತಿಗಳು ಆಗಿದೆಯೇ? ಪ್ರಾಪ್ತಿಯ ನಶೆ ಇದೆಯೇ? ಸದಾ ಇದೆಯೇ ಅಥವಾ ಕೆಲವೊಮ್ಮೆ ಇದೆಯೇ? ಯಾವುದನ್ನು ಪಡೆಯಬೇಕೋ ಅದನ್ನು ಪಡೆದುಕೊಂಡಿದ್ದೇವೆ ಎಂದು ಹೇಳ್ತೀರಿ. ಎಲ್ಲಿ ಸರ್ವ ಪ್ರಾಪ್ತಿಗಳು ಆಗಿದೆ ಅಲ್ಲಿ ಅಸಂತುಷ್ಟತೆಯ ಹೆಸರು ಗುರುತು ಇರೋದಿಲ್ಲ. ಅಂದಾಗ ಬಾಪ್ದಾದ ಇಂದು ದೇಶ ವಿದೇಶ ಎಷ್ಟು ದೇಶಗಳಿಂದ ಬಂದು ಸೇರಿದ್ದಾರೆ, ಆದರೆ ಎಲ್ಲರಿಗಿಂತ ದೂರದಿಂದ ಬರುವವರು ಯಾರಾಗಿದ್ದಾರೆ? ಅಮೆರಿಕಾದವರು ದೂರದಿಂದ ಬಂದಿದ್ದಾರೆಯೋ? ಅಮೆರಿಕಾದವರು ದೂರದಿಂದ ಬಂದಿದ್ದಾರಲ್ಲವೇ? ಮತ್ತೆ ತಂದೆ ಎಲ್ಲಿಂದ ಬಂದಿದ್ದಾರೆ? ಅಮೆರಿಕ ಅಂತೂ ಇದೇ ಲೋಕದಲ್ಲಿದೆ. ಬಾಪ್ದಾದ ಎಲ್ಲಿಂದ ಬಂದಿದ್ದಾರೆ? ಪರಮಧಾಮದಿಂದ ಬಂದಿದ್ದಾರೆ. ಬ್ರಹ್ಮ ತಂದೆಯೂ ಸಹ ಸೂಕ್ಷ್ಮ ಲೋಕದಿಂದ ಬಂದಿದ್ದಾರೆ. ಅಂದಾಗ ಯಾರು ದೂರದಿಂದ ಬಂದಿದ್ದಾರೆ? ಎಲ್ಲರಿಗಿಂತ ದೂರ ಯಾರಿದ್ದಾರೆ? ಇದು ತಂದೆ ಹಾಗೂ ಮಕ್ಕಳ ಪ್ರೀತಿಯ ದೃಷ್ಟಿ. ತಾವು ನನ್ನ ಬಾಬಾ ಎಂದು ಹೇಳಿದ್ದೀರಿ ಮತ್ತು ತಂದೆ ನನ್ನ ಮಗು ಎಂದು ಹೇಳಿದ್ದಾರೆ. ಕೇವಲ ಒಬ್ಬರನ್ನು ತಿಳಿದುಕೊಳ್ಳೋದರಿಂದ ಎಷ್ಟು ಆಸ್ತಿ ಸಿಗ್ತದೆ. ಪ್ರಪಂಚದವರು ಸುಖಕ್ಕಾಗಿ ಶಾಂತಿಗಾಗಿ ಎಲ್ಲಿ ಶಾಂತಿ ಸಿಗ್ತದೆ, ಎಲ್ಲಿ ಸುಖ ಸಿಗ್ತದೆ ಎಂದು ಹುಡುಕುತ್ತಿದ್ದಾರೆ ಮತ್ತು ತಮ್ಮ ಜೀವನವೇ ಸುಖ ಶಾಂತಿ ಸಂಪನ್ನವಾಗಿದೆ. ಈಗ ಬಾಪ್ದಾದರವರು ಕೇಳ್ತಾರೆ ಬಾಪ್ದಾದ ಏನು ಬಯಸುವರು? ಬಾಪ್ದಾದ ಪ್ರತಿಯೊಬ್ಬ ಮಗುವಿನಿಂದ ಇದನ್ನೇ ಬಯಸುತ್ತಾರೆ. ಪ್ರತಿಯೊಬ್ಬ ಮಗು ಸದಾ ಸ್ವರಾಜ್ಯಾಧಿಕಾರಿಯಾಗಿರಲಿ. ಕೆಲವೊಮ್ಮೆ ಅಲ್ಲ, ಏಕೆಂದರೆ ಈಗಿನ ಸ್ವರಾಜ್ಯಾಧಿಕಾರದ ವರದಾನ ತಂದೆ ಈ ಸಂಗಮ ಯುಗಕ್ಕಾಗಿ ಪೂರ್ತಿ ಕೊಟ್ಟಿದ್ದಾರೆ. ಸ್ವಲ್ಪ ಅಲ್ಲ, ಕೆಲವೊಮ್ಮೆ ಆಗುವವರಲ್ಲ, ಸದಾ ಆಗಬೇಕು. ಯೋಚನೆ ಮಾಡಿ, ಸದಾ ಕಾಲಕ್ಕಾಗಿ ಸ್ವರಾಜ್ಯಾಧಿಕಾರಿ ಆಗಿರುತ್ತೀರಾ? ಏಕೆಂದರೆ ಬಾಪ್ದಾದ ತಿಳಿಸಿದರು, ಈ ಎಲ್ಲ ಕರ್ಮೇಂದ್ರಿಯಗಳಿಗೆ ಮನಸ್ಸು ಬುದ್ಧಿ ಸಂಸ್ಕಾರಕ್ಕೂ ಮಾಲೀಕರಾಗಿದ್ದೀರಿ. ಎಲ್ಲದಕ್ಕೆ ನನ್ನದು ಎಂಬ ಶಬ್ದವನ್ನು ಹೇಳ್ತೀರಿ. ನಾನು ಎಂದು ಹೇಳೋದಿಲ್ಲ, ನನ್ನದು ಎಂದು ಹೇಳ್ತೀರಿ. ಮನಬುದ್ಧಿ ಸಂಸ್ಕಾರ ನನ್ನದು ಅಂದಾಗ ನನ್ನದರ ಮೇಲೆ ಸದಾ ಅಧಿಕಾರವಿರುತ್ತದೆ. ಈ ರೀತಿ ಮನಬುದ್ಧಿ ಸಂಸ್ಕಾರದ ಮೇಲೆ ಪೂರ್ತಿ ಅಧಿಕಾರವಿರಬೇಕು. ಇದಕ್ಕೆ ಸ್ವರಾಜ್ಯಾಧಿಕಾರಿ ಎಂದು ಹೇಳಲಾಗ್ತದೆ. ಏನು ಆರ್ಡರ್ ಮಾಡ್ತೀರಿ ಅದರ ಅನುಸಾರವಾಗಿ ಈ ಕಾರ್ಯವನ್ನು ಮಾಡಲು ನಿಮಿತ್ತರಾಗಿದ್ದೀರಿ. ಆದರೆ ಇದಕ್ಕಾಗಿ ನಡೆಯುತ್ತಾ ಓಡಾಡುತ್ತಾ ಕಾರ್ಯವನ್ನು ಮಾಡುತ್ತಾ ಮಾಲೀಕತನದ ನಶೆ ಇರಬೇಕಾಗಿದೆ. ನಿಶ್ಚಯ ಮತ್ತು ನಶೆ ಇರಬೇಕು. ಈಗಂತೂ ಆತ್ಮಗಳಿಗೆ ಮನಸ ಮೂಲಕವೂ ಸಹ ಸೇವೆ ಕೊಡುವ ಸಮಯವಾಗಿದೆ. ಕೂಗುತ್ತಿರುತ್ತಾರೆ, ಹೇ ಪೂರ್ವಜ, ನಮಗೆ ಸ್ವಲ್ಪ ಸುಖ ಶಾಂತಿಯ ಕಿರಣಗಳನ್ನು ಕೊಡಿ. ಅಂದಾಗ ಹೇ ಪೂರ್ವಜರೇ, ದುಃಖಿಗಳ ಕೂಗು ಕೇಳಿಸುತ್ತಿದೆಯಲ್ಲವೇ? ಬಾಪ್ದಾದರವರು ಯಾವುದೇ ಆಪತ್ತು ಅಚಾನಕ್ ಬರ್ತದೆ ಎಂದು ಸೂಚನೆ ಕೊಟ್ಟಿದ್ದಾರೆ. ಇದಕ್ಕಾಗಿ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಮತ್ತು ಅಭ್ಯಾಸವೂ ಸಹ ಮಾಡುತ್ತಿದ್ದೀರಿ. ಏಕೆಂದರೆ ಆ ಸಮಯದಲ್ಲಿ ಪುರುಷಾರ್ಥದ ಸಮಯವಿರೋದಿಲ್ಲ. ಅಭ್ಯಾಸ ಮಾಡಿ ಫುಲ್ ಸ್ಟಾಪ್ ಹಾಕಿದರೆ ಆಶ್ಚರ್ಯ ಆಗ್ತದೆ. ಆದ್ದರಿಂದ ಈಗ ಪುರುಷಾರ್ಥದ ಸಮಯ ಸಿಕ್ಕಿದೆ. ಆ ಸಮಯ ಪ್ರಾಕ್ಟಿಕಲ್ ಮಾಡುವ ಸಮಯವಾಗಿದೆ. ಅಂದಾಗ ಈಗಿನಿಂದ ಅಭ್ಯಾಸವಂತೂ ಮಾಡುತ್ತಿದ್ದೀರಿ. ಬಾಪ್ದಾದ ರಿಸಲ್ಟ್ ನೋಡ್ತಾರೆ, ಅಟೆನ್ಷನ್ನಲ್ಲಿದ್ದಾರೆ. ಇಡಬೇಕಾಗಿರುವುದು ಸಹ ಕೇವಲ ಬಿಂದು ಅಟೆನ್ಷನ್ ಕೊಡಬೇಕು. ಬಾಪ್ದಾದ ವಿಶೇಷವಾಗಿ ಮಕ್ಕಳಿಗೆ ಕೊಡುಗೆ ಕೊಡ್ತಾರೆ. ಮಕ್ಕಳೇ, ನಾನು ಸದಾ ನಿಮ್ಮ ಜೊತೆ ಇದ್ದೇನೆ. ತಂದೆ ಹೇಳಿದ್ದಾರೆ ಮತ್ತು ಮಕ್ಕಳಿಗಾಗಿ ತಂದೆ ಸದಾ ಹಾಜರಾಗುತ್ತಾರೆ. ಹಜೂರ್ ಹಾಜರಾಗಿದ್ದಾರೆ ಎಂದು ಹೇಳಲಾಗ್ತದೆ. ಸರ್ವವ್ಯಾಪಿ ಅಲ್ಲ, ಆದರೆ ಮಕ್ಕಳ ಮುಂದೆ ಹಜೂರ್ ಹಾಜರಾಗ್ತಾರೆ. ಅಂದಾಗ ಸದಾ ವಿಜಯಿ ಆಗಬೇಕು. ಎಲ್ಲಿ ಭಗವಂತ ಜೊತೆ ಇರ್ತಾರೆ ಅಲ್ಲಿ ವಿಜಯಿ ಆಗುವುದು ಏಕೆ ಕಷ್ಟ ಆಗ್ತದೆ? ವಿಜಯ
ತಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಕೇವಲ ನನ್ನ ಬಾಬಾ ಅಂದಾಗ ವಿಜಯಿ ಆಗಿಯೇ ಆಗ್ತೀರಿ. ಆದ್ದರಿಂದ ಸದಾ ವಿಜಯಿ ಆಗಬೇಕು. ಯಾರು ನೆನಪಿನಲ್ಲಿರ್ತಾರೆ ಅವರಿಗಾಗಿ ಅತಿ ಸಹಜವಾಗಿದೆ, ಕಷ್ಟವಾಗೋದಿಲ್ಲ. ಎಲ್ಲಿ ಭಗವಂತ ಇರ್ತಾರೆ ಅಲ್ಲಿ ವಿಜಯ ಖಂಡಿತ ಇದ್ದೇ ಇರ್ತದೆ. ಅಂದಾಗ ಈ ದಿನ ಬಾಪ್ತಾದ ಎಲ್ಲಾ ಮಕ್ಕಳನ್ನು ನೋಡಿ ಖುಷಿ ಆಗ್ತಿದ್ದಾರೆ. ಎಷ್ಟು ಸ್ನೇಹದಿಂದ ಯಾವ ಸಾಧನೆಯ ಮೂಲಕ ಬಂದಿದ್ದೀರಿ? ಟ್ರೈನಿನಲ್ಲಿ ಬಂದಿದ್ದೀರೋ ಅಥವಾ ಪ್ಲೇನಿನಲ್ಲಿ ಬಂದಿದ್ದೀರೋ? ಶರೀರದ ಮೂಲಕ ತಲುಪಿದ್ದೀರಿ, ಆದರೆ ಹೃದಯದ ಪ್ರೀತಿ ತಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ. ಸಾಹಸ ತಮ್ಮದು, ಸಹಯೋಗ ತಂದೆಯದ್ದು. ಈಗ ಬಾಪ್ತಾದ ಇದನ್ನೇ ಬಯಸ್ತಾರೆ. ಪ್ರತಿಯೊಬ್ಬ ಮಗು ಪ್ರತಿಯೊಂದು ಕರ್ಮದಲ್ಲಿ ತಮ್ಮ ಸ್ವರಾಜ್ಯದ ಸೀಟಿನಲ್ಲಿ ಸ್ಥಿತರಾಗಿರಿ. ಒಳ್ಳೆಯದು. ಈ ದಿನ ಮೊದಲನೇ ಬಾರಿ ಬಂದಿದ್ದಾರೆ. ಯಾರು ಮೊದಲನೇ ಬಾರಿ ಬಂದಿದ್ದಾರೋ ಅವರು ಕೈ ಎತ್ತಿ, ಎದ್ದು ನಿಲ್ಲಿ. ಬಹಳ ಇದ್ದಾರೆ. ಒಳ್ಳೆಯದು. ಹೇಗೆ ಮೊದಲನೇ ಬಾರಿ ಬಂದಿದ್ದೀರಿ ಅದೇ ರೀತಿ ಮೊದಲನೇ ನಂಬರಿನಲ್ಲಿ ಹೋಗಬೇಕಲ್ಲವೇ? ಯಾರು ಧೈರ್ಯವನ್ನಿಟ್ಟುಕೊಳ್ತಾರೆ ಅವರಿಗೆ ಬಾಪ್ತಾದರವರ ಸಹಯೋಗ ಸಿಗ್ತದೆ. ಮತ್ತು ಧೈರ್ಯದಿಂದ ಎಷ್ಟು ಮುಂದುವರಿಯಲು ಬಯಸುತ್ತೀರಿ ಅಷ್ಟು ಅವಕಾಶವಿದೆ. ಏಕೆಂದರೆ ಟೂ ಲೇಟ್ ಬೋರ್ಡ್ ಇನ್ನೂ ಹಾಕಿಲ್ಲ. ನೆನಪಿನಲ್ಲಿರಿ ಮತ್ತು ಏನು ಪ್ರಾಪ್ತಿಯಾಗಿದೆ ಅದರಿಂದ ಅನ್ಯರ ಸೇವೆ ಮಾಡಿ. ಎಷ್ಟು ಸೇವೆ ಮಾಡ್ತೀರಿ ಅಷ್ಟು ಆಶೀರ್ವಾದಗಳು ಸಿಗ್ತವೆ ಮತ್ತು ಆ ಆಶೀರ್ವಾದಗಳು ತಮ್ಮನ್ನು ಮುಂದುವರಿಸುತ್ತವೆ. ಸಂದೇಶವನ್ನು ಕೊಡ್ತಾ ಹೋಗಿ. ಬಾಕಿ ಪ್ರತಿಯೊಬ್ಬರ ಅದೃಷ್ಟ. ಆದರೆ ತಾವು ಸಂದೇಶ ಕೊಡಿ. ತಮ್ಮ ಪುಣ್ಯವನ್ನು ಜಮಾ ಮಾಡಿಕೊಳ್ತೀರಿ. ಪುಣ್ಯ ತಮ್ಮನ್ನು ಮುಂದುವರಿಸುತ್ತಿರುತ್ತದೆ. ಒಳ್ಳೆಯದು. ಬಾಪ್ತಾದರವರು ಅಮೃತ ವೇಳೆ ಎಲ್ಲಾ ಕಡೆ ಸುತ್ತುತ್ತಾರೆ. ಅವರಿಗೆ ಚಕ್ರವನ್ನು ಹಾಕುವುದು, ಸುತ್ತುವುದು ಏನೂ ದೊಡ್ಡ ಮಾತಲ್ಲ. ಬಾಪ್ತಾದರವರು ಇದನ್ನೂ ಸಹ ಹೇಳಿದ್ದಾರೆ. 4 ಗಂಟೆಗೆ ಮಿಲನದ ವಿಶೇಷತೆ ಆಗಿದೆ. 4 ಗಂಟೆಗೆ ಬಾಪ್ತಾದ ಎಲ್ಲಾ ಮಕ್ಕಳಿಗೆ ಸಹಜವೇ ವರದಾನ ಕೊಡ್ತಾರೆ. ವರದಾನ ದಾತನ ವಿಶೇಷ ಪಾತ್ರ ಅಮೃತ ವೇಳೆ ಇರ್ತದೆ. ಏನೇ ವರದಾನ ಬೇಕು ಅದನ್ನು ಬಾಪ್ತಾದ ಕೊಡ್ತಾರೆ. ಪ್ರಯತ್ನಿಸಿ ನೋಡಿ. ಆದರೆ ನೀವೆಲ್ಲರೂ ವರದಾನವನ್ನು ತೆಗೆದುಕೊಳ್ಳಲು ಅಲರ್ಟ್ ಆಗಿರಬೇಕು. ಒಂದು ವೇಳೆ ಅಲರ್ಟ್ ಇಲ್ಲವೆಂದರೆ ಬಾಪ್ತಾದರವರು ಸುತ್ತು ಹಾಕಿ ಹೋಗಿಬಿಡುವರು ಮತ್ತು ನೀವು ಯೋಚಿಸುತ್ತಿರುವಿರಿ. ಅದಕ್ಕೆ ಅಮೃತ ವೇಳೆಯ ಮಹತ್ವವನ್ನು ಕೊಡುತ್ತೀರಿ. ಆದರೆ ಗಮನವಿರಲಿ. ಬಾಪ್ತಾದರವರು ನೋಡಿದ್ದಾರೆ, ಸಮಯದನುಸಾರ ಸೇವೆ ಹೆಚ್ಚಾಗುತ್ತಿದೆ ಮತ್ತು ಸೇವೆಯ ಕಾರಣ ತಂದೆಯಿಂದ ವರದಾನ ತೆಗೆದುಕೊಳ್ಳೋದರಿಂದ ದೂರವಾಗಲು ಸಾಧ್ಯವಿಲ್ಲ. ಬಾಕಿ ಡಬಲ್ ವಿದೇಶದವರು ಮೆಜಾರಿಟಿ ಪುರುಷಾರ್ಥ ಮಾಡ್ತಾರೆ. ಆದರೆ ಅಟೆನ್ಷನ್ ಅನ್ನು ಅಂಡರ್ಲೈನ್ ಮಾಡಬೇಕು. ಮಧುಬನದಲ್ಲಿ ಹೇಗಾದರೂ ತಲುಪ್ತೀರಿ. ಅದಕ್ಕಾಗಿ ವಿಶೇಷವಾಗಿ ಎಲ್ಲಾ ಮಕ್ಕಳಿಗೆ ಶುಭಾಶಯಗಳನ್ನು ನೀಡ್ತಿದ್ದಾರೆ. ಬಾಪ್ತಾದ ಸಂಸ್ಕಾರದ ಮೇಲೆ ಯಾವ ಸೂಚನೆ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಲೇಬೇಕೆಂದು ತಿಳಿಯುತ್ತಾರೆ ಮತ್ತು ಮಾಡಲು ಪ್ರತಿದಿನ ಅಮೃತ ವೇಳೆ ಹೇಗೆ ಸ್ವಮಾನ ಇಟ್ಟುಕೊಳ್ತೀರಿ ಅದರ ಜೊತೆ ಯಾವುದಾದರೂ ಒಂದು ಭಿನ್ನ ಪ್ರಕಾರವಾಗಿ ಒಂದು ಸಂಸ್ಕಾರದ ಮೇಲೆ ಅಟೆನ್ಷನ್ ಕೊಡಿ. ಈ ದಿನ ಈ ಸಂಸ್ಕಾರದ ಮೇಲೆ ವಿಶೇಷ ಅಟೆನ್ಷನ್ ಕೊಡಬೇಕು ಮತ್ತು ರಾತ್ರಿಯಲ್ಲಿ ಯಾವಾಗ ಬಾಪ್ತಾದರವರಿಗೆ ತಮ್ಮ ಪೂರ್ತಿ ದಿನದ ಚಾರ್ಟ್ ಕೊಟ್ಟಾಗ ಆ ಸಮಯದಲ್ಲಿ ಆ ಸಂಸ್ಕಾರದ ರಿಸಲ್ಟ್ ಸಹ ವಿಶೇಷವಾಗಿ ತಿಳಿಸಿದರೆ ವಿಶೇಷ ಅಟೆನ್ಷನ್ ಆಗ್ತದೆ. ಯಾವುದಾದರೂ ಸಂಸ್ಕಾರದ ಮೇಲೆ ಅಟೆನ್ಷನ್ ಇಟ್ಟುಕೊಳ್ಳಬೇಕೆಂದರೆ ಹೇಗೆ ನೆನಪಿನ ಮೇಲೆ ಅಟೆನ್ಷನ್ ಕೊಡ್ತೀರಿ ಅದರ ಜೊತೆ ಆ ಸಮಯದಲ್ಲಿ ಈ ರಿಸಲ್ಟ್ ಸಹ ಬಾಪ್ತಾದರವರಿಗೆ ಕೊಡಿ. ತಿಳಿದುಕೊಳ್ಳಿ, ಒಂದು ವೇಳೆ ತಾವು ಬಯಸುತ್ತೀರಿ ಆದರೆ ಆ ದಿನ ಯಾವುದೇ ಸಂಸ್ಕಾರವನ್ನು ತೆಗೆಯುವ ಕಾರ್ಯ ಆಗಲಿಲ್ಲವೆಂದರೆ ತಮಗೆ ತಾವೇ ತಂದೆಯ ಶುಭಾಶಯಗಳನ್ನು ಕೊಡಬೇಕು ಮತ್ತು ಪ್ರತಿದಿನ ತಂದೆಯ ಶುಭಾಶಯಗಳನ್ನು ವಿಶೇಷವಾಗಿ ಈ ಸಂಸ್ಕಾರ ಪ್ರತಿ ತೆಗೆದುಕೊಳ್ಳುತ್ತಿರಬೇಕು. ಅಂದಾಗ ಸಂಸ್ಕಾರ ಕಾರ್ಯದಲ್ಲಿ ಬರುವುದರಲ್ಲಿ ಕಡಿಮೆಯಾಗುತ್ತಿರುತ್ತದೆ. ಹೇಗೆ ಯೋಗದ ಕುರಿತು ಚೆಕ್ ಮಾಡಿಕೊಳ್ತೀರಿ ಅದೇ ರೀತಿ ಸಂಸ್ಕಾರದ ಕುರಿತು ಪ್ರತಿ ದಿನ ಬರುವುದಿಲ್ಲ, ಕೆಲವೊಮ್ಮೆ ಬರ್ತದೆ. ಯಾರು ಪುರುಷಾರ್ಥಿಯಾಗಿದ್ದಾರೆ ಅವರಿಗೆ ಪರೀಕ್ಷೆ ಕೆಲವೊಮ್ಮೆ ಬರ್ತದೆ, ಆದರೆ ಪ್ರತಿದಿನ ಬರೋದಿಲ್ಲ. ಆದರೆ ಪ್ರತಿದಿನ ಚೆಕಿಂಗ್ ಆದರೂ
ಆದರೆ ಇಲ್ಲೂ ಸಹ ಅಟೆನ್ಷನ್ ಟೆನ್ಷನ್ ಅನ್ನು ಕಡಿಮೆ ಮಾಡ್ತದೆ, ಸಮಾಪ್ತಿ ಮಾಡಿ ಹೋಗ್ತದೆ. ಏಕೆಂದರೆ ಬಾಪ್ದಾದ ವಿದೇಶದವರಲ್ಲಿ ಕೆಲವು ಮಕ್ಕಳು ಯಾವುದಾದರೂ ಕಾರ್ಯವನ್ನು ಪ್ರಾರಂಭಿಸಿದಾಗ ಅಟೆನ್ಷನ್ ಕೊಡೋದನ್ನು ನೋಡಿದ್ದಾರೆ. ಅಂದಾಗ ಅಟೆನ್ಷನ್ ಕೊಡುವವರೇ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ತಂದೆಯದ್ದು ವರದಾನವಿದೆ, ತಿಳಿದುಕೊಂಡಿದ್ದೀರಾ? ಈಗ ಇದರ ಹಿಂದೆ ಇರುತ್ತೀರಲ್ಲವೇ? ಪ್ರತಿದಿನ ರಿಸಲ್ಟ್ ಚೆಕಿಂಗ್ ಮಾಡಿಕೊಳ್ಳುತ್ತೀರಲ್ಲವೇ? ಸಂಸ್ಕಾರ ತಾನಾಗಿಯೇ ಸಡಿಲ ಆಗ್ತದೆ ಮತ್ತು ಸಂಸ್ಕಾರದ ಸಬ್ಜೆಕ್ಟಿನಲ್ಲಿ ನಂಬರ್ 1 ಹೋಗಲಿ ಎಂದು ಬಾಪ್ದಾದ ಬಯಸ್ತಾರೆ. ಯಾವ ಸಂಸ್ಕಾರವನ್ನು ಬಯಸುತ್ತೀರೋ ಅದೇ ಕಾರ್ಯರೂಪದಲ್ಲಿ ಬರಬೇಕು, ಆಗಿಬಿಡ್ತದೆ. ಅಟೆನ್ಷನ್ನಲ್ಲಿ ಬಂದಿದ್ದೀರಲ್ಲವೇ ಅಂದಾಗ ಆಗ್ತದೆ. ಆದರೆ ಅಟೆನ್ಷನ್ ಕೊಡಬೇಕು, ಆಗಿಬಿಡುತ್ತದೆ എന്നല്ല, ಆದರೆ ಅಟೆನ್ಷನ್ ಕೊಡಬೇಕು. ಸಂಘಟನೆಯಲ್ಲಿಯೇ ಈ ಸಂಸ್ಕಾರ ಏಕೆ ಬರ್ತದೆ? ತಮ್ಮ ಚಿತ್ರಗಳಲ್ಲಿ ಯಾರು ಪೂಜೆ ಮಾಡ್ತಾರೆ ತಮ್ಮ ಸಂಸ್ಕಾರ ಎಷ್ಟು ಚೆನ್ನಾಗಿ ಹಾಡ್ತಾರೆ, ಈ ರೀತಿಯಾಗಿದ್ದೀರಿ, ಅದರಿಂದ ವರ್ಣನೆ ಮಾಡ್ತಾರೆ. ತಮ್ಮ ದೇವತಾ ಚಿತ್ರವನ್ನು ಇಮರ್ಜ್ ಮಾಡಿಕೊಳ್ಳಿ, ಯಾವ ಗಾಯನ ಮಾಡ್ತಾರೆ, ಈ ರೀತಿ ದೇವತೆಯಂತೂ ಆಗಲೇಬೇಕಲ್ಲವೇ? ಒಳ್ಳೆಯದು. ಬಾಕಿ ಎಲ್ಲ ಡಬಲ್ ವಿದೇಶದವರು ಪುರುಷಾರ್ಥದಲ್ಲಿ ಸಫಲತೆಯ ಅನುಭವ ಮಾಡುತ್ತಿದ್ದೀರಲ್ಲವೇ? ಮಾಡ್ತೀರಾ? ಯಾರು ಸಫಲತೆಯನ್ನು ಅನುಭವ ಮಾಡುತ್ತಾರೋ ಅವರು ಕೈ ಎತ್ತಿ. ವಾ, ಕೈಯಂತೂ ಚೆನ್ನಾಗಿ ಎತ್ತುತ್ತೀರಿ, ಲಕ್ಷ್ಯ ಇಟ್ಟುಕೊಳ್ಳಬೇಕು. ಆದರೆ ಇದರ ಹಿಂದೆ ಅಟೆನ್ಷನ್ ಕೊಡಲೇಬೇಕು, ಇದರ ಹಿಂದೆ ನಂಬರ್ 1 ತೆಗೆದುಕೊಳ್ಳಲೇಬೇಕು. ಅಂದಾಗ ತಮ್ಮನ್ನು ನೋಡಿ ಬೇರೆಯವರಿಗೂ ಸಹ ಉಮಂಗ ಬರ್ತದೆ. ಏಕೆಂದರೆ ತಾವು ನಿಮಿತ್ತರಾಗಿದ್ದೀರಲ್ಲವೇ? ಮತ್ತು ನಿಮಿತ್ತ ಆಗಿರೋರಿಗೆ ಬಾಪ್ದಾದರವರ ವಿಶೇಷ ಸಹಯೋಗವೂ ಸಹ ಸಿಗ್ತದೆ. ಬಾಕಿ ಸೆಂಟರ್ ವೃದ್ಧಿಯಾಗುತ್ತಿರುವುದನ್ನು ನೋಡಿ ಬಾಬಾ ಖುಷಿಯಾಗಿದ್ದಾರೆ. ಪುರುಷಾರ್ಥದ ಕಡೆ ಅಟೆನ್ಷನ್ ಇದೆ, ಆದರೆ ಈಗ ಪರಿವರ್ತನೆಗೆ ನಿಮಿತ್ತ ಆಗುವವರಾಗಿ. ಅಂದಾಗ ತಮ್ಮನ್ನು ನೋಡಿ ಬೇರೆಯವರಿಗೂ ಸಹ ಪರಿವರ್ತನೆಯ ಶಕ್ತಿಯ ಉಮಂಗ ಬರ್ತದೆ. ಬಾಕಿ ಬಾಪ್ದಾದ ಪುರುಷಾರ್ಥದಲ್ಲಂತೂ ಖುಷಿಯಾಗಿದ್ದಾರೆ, ನಂಬರ್ 1 ಆಗಿಯೇ ಇರ್ತಾರೆ, ಇದಂತೂ ಅರ್ಥ ಆಗ್ತದೆ. ಆದರೆ ಪುರುಷಾರ್ಥದ ಕಡೆ ಅಟೆನ್ಷನ್ ಇದೆ, ಇನ್ನೂ ಹೆಚ್ಚಿಸಿಕೊಳ್ಳಬೇಕು. ಬಾಕಿ ಬಾಪ್ದಾದರವರಂತೂ ನೆನಪು ಪ್ರೀತಿಯಂತೂ ಸಿಗ್ತದೆ. ನೋಡಿ, ಮನೆಯಲ್ಲಿ ಕುಳಿತಿದ್ದರೂ ಬಾಪ್ದಾದರವರ ಒಂದು ದಿನವೂ ಮಿಸ್ ಆಗೋದಿಲ್ಲ. ಒಂದು ವೇಳೆ ಪ್ರತಿದಿನ ವಿಧಿಪೂರ್ವಕವಾಗಿ ಮುರಳಿ ಓದಿದರೆ ಒಂದು ದಿನವೂ ನೆನಪು ಪ್ರೀತಿ ತಪ್ಪಿಸುವುದಿಲ್ಲ. ಸಿಗುತ್ತದೆಯಲ್ಲವೇ? ಸಿಗುತ್ತದೆಯೇ? ಪ್ರತಿದಿನ ನೆನಪು ಪ್ರೀತಿ ಸಿಗುತ್ತದೆಯೇ? ಎಲ್ಲರಿಗೆ ಸಿಗುತ್ತದೆಯಲ್ಲವೇ? ಇದು ಬಾಪ್ದಾದರವರ ಪ್ರೀತಿಯ ಚಿಹ್ನೆಯಾಗಿದೆ. ಮುರಳಿ ತಪ್ಪಿಸಿದರೆ ನೆನಪು ಪ್ರೀತಿಯೂ ಸಹ ತಪ್ಪಿಸುತ್ತೀರಿ. ಕೇವಲ ಮುರಳಿಯನ್ನು ತಪ್ಪಿಸಿಲ್ಲ, ಆದರೆ ಬಾಪ್ದಾದರವರ ನೆನಪು ಪ್ರೀತಿ ವರದಾನವನ್ನು ಎಲ್ಲ ತಪ್ಪಿಸಿದ್ದೀರಿ. ಮುರಳಿಯಂತೂ ಓದುತ್ತೀರಿ, ಆದರೆ ಬಾಪ್ದಾದರವರ ನೆನಪು ಪ್ರೀತಿ ತೆಗೆದುಕೊಳ್ಳುವ ಯಾವ ಸಮಯ ನಿಯಮಿತವಾಗಿದೆ ಅದಂತೂ ತಪ್ಪಿಸಿದ್ದೀರಲ್ಲವೇ? ಅಂದಾಗ ಉಮಂಗವಿದೆ. ಇದರಲ್ಲಿ ಬಾಪ್ದಾದರವರು ಖುಷಿಯಾಗಿದ್ದಾರೆ. ಒಳ್ಳೆಯದು. ಮುರಳಿ ಮಿಸ್ ಮಾಡುವವರೇ ಡಬಲ್ ವಿದೇಶದವರಲ್ಲಿದ್ದೀರಾ? ಯಾರಾದರೂ ಮುರಳಿ ತಪ್ಪಿಸುವವರಿದ್ದೀರಾ? ಕಾರಣಕ್ಕಾಗಿ ತಪ್ಪಿಸುತ್ತೀರಾ? ಇಲ್ಲ, ತಪ್ಪಿಸುವುದಿಲ್ಲ. ಒಬ್ಬರು ಕೈ ಎತ್ತಿದ್ದಾರೆ. ಈಗ ತಪ್ಪಿಸಬಾರದು, ಮುರಳಿ ತಪ್ಪಿಸಬಾರದು. ಫೋನ್ ಮೂಲಕನಾದರೂ ಕೇಳಿ. ಓದೋಕ್ಕೆ ಆಗುವುದಿಲ್ಲವೆಂದರೆ ಖಂಡಿತ ಕೇಳಿ, ತಪ್ಪದೇ ಹಾಜರಾಗಿ. ಒಳ್ಳೆಯದು. ಬಾಕಿ ಯಾರೆಲ್ಲ ಸಭೆಯಲ್ಲಿ ಬಂದಿದ್ದೀರಿ, ಹೊಸಬರಾಗಲಿ ಹಳಬರಾಗಲಿ ಪಕ್ಕಾ ನೋಟ್ ಮಾಡಿಕೊಳ್ಳಿ. ಮುರಳಿ ಎಂದೂ ತಪ್ಪಿಸಬಾರದು. ಏಕೆಂದರೆ ತಂದೆ ಪ್ರತಿದಿನ ಪರಮಧಾಮದಿಂದ ಬರ್ತಾರೆ, ಎಷ್ಟು ದೂರದಿಂದ ಬರ್ತಾರೆ, ಮಕ್ಕಳಿಗೋಸ್ಕರ ಬರುತ್ತಾರಲ್ಲವೇ? ಹೇಗೆ ತಂದೆ ಮುರಳಿ ತಪ್ಪಿಸೋದಿಲ್ಲ, ಅದೇ ರೀತಿ ಮಕ್ಕಳು ಸಹ ಮುರಳಿಯನ್ನು ತಪ್ಪಿಸಬಾರದು. ಒಳ್ಳೆಯದು. ಈಗ ಮಧುಬನಕ್ಕೆ ಬಂದಾಗ ಫಾರಂ ಬರೆಯುತ್ತೀರಲ್ಲವೇ? ಅದರಲ್ಲಿ ಮುರಳಿ ಪ್ರತಿದಿನ ಕೇಳುತ್ತಿದ್ದೇನೆಯೇ ಅಥವಾ ಎಷ್ಟು ದಿನ ತಪ್ಪಿಸಿದ್ದೇನೆ ಎಂದು ಬರೆಯಿರಿ. ಒಪ್ಪಿಗೆ ಇದೆಯೇ? ಯಾರಿಗೆ ಒಪ್ಪಿಗೆ ಇದೆಯೋ ಅವರು ಕೈ ಎತ್ತಿ. ಮಧುಬನದವರು ಕೈ ಎತ್ತಿ. ಯಾವುದೇ ಕಾರಣಕ್ಕಾಗಿ ಮುರಳಿ ತಪ್ಪಿಸಬಾರದು. ಹೇಗೆ ಊಟ ತಪ್ಪಿಸೋದಿಲ್ಲ ಅಂದಾಗ ಇದೂ ಸಹ ಭೋಜನವಾಗಿದೆಯಲ್ಲವೇ? ಅದು ಶರೀರದ ಭೋಜನವಾಗಿದೆ, ಇದು ಆತ್ಮಕ್ಕೆ ಭೋಜನವಾಗಿದೆ. ಚೆನ್ನಾಗಿ ಎನಿಸುತ್ತದೆಯೇ? ಯಾರು ಹೊಸಬರು ಬಂದಿದ್ದಾರೆ, ಬರಲು ಸಾಧ್ಯ ಆಗಿದೆಯಲ್ಲವೇ?
ಆದರೂ ಸಹ ಈ ನಿಯಮವನ್ನು ಪಾಲನೆ ಮಾಡಬೇಕಾಗಿದೆ. ಹೇಗೆ ಬೇರೆ ನಿಯಮಗಳಿವೆ ಅದೇ ರೀತಿ ಈ ನಿಯಮಗಳು ಸಹ ಇವೆ. ಬ್ರಾಹ್ಮಣರು ಅರ್ಥಾತ್ ಮುರಳಿಯನ್ನು ಕೇಳುವವರು, ಸೇವೆ ಮಾಡುವವರು. ಒಳ್ಳೆಯದು. ಎಲ್ಲ ಕಡೆಯ ಮಕ್ಕಳಿಗೆ ನೆನಪು ಪ್ರೀತಿಯ ಜೊತೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಸದಾ ಉಮಂಗ ಉತ್ಸಾಹದಿಂದ ಮುಂದುವರಿಯುತ್ತಿದ್ದೀರಿ ಮತ್ತು ಮುಂದುವರಿಯುತ್ತೀರಿ. ಎಂದೂ ನಿಮ್ಮ ಉಮಂಗ ಉತ್ಸಾಹವನ್ನು ಯಾವುದೇ ಮಾತಿನಿಂದ ಕಡಿಮೆ ಮಾಡಿಕೊಳ್ಳಬೇಡಿ. ಮಾತು ಬರ್ತವೆ, ಆದರೆ ಪುರುಷಾರ್ಥ ಮತ್ತು ತಂದೆಯ ಪ್ರೀತಿ ತಮ್ಮದಾಗಿದೆ ಎಂದು ತಮ್ಮ ಬುದ್ಧಿಯನ್ನು ತಂದೆಯ ವಿನಃ ಯಾವುದೇ ಮಾತಿನಲ್ಲಿ ಬ್ಯುಸಿ ಮಾಡಿಕೊಳ್ಳಬೇಡಿ. ತಂದೆ ಮತ್ತು ತಂದೆಯ ಮುರಳಿ ಮತ್ತು ತಂದೆಯ ಮೂಲಕ ಯಾವ ಸೇವೆ ಸಿಕ್ಕಿದೆ ಆ ಸೇವೆಯನ್ನು ಮಾಡುತ್ತೀರಿ. ಈಗ ಏನು ಹೇಳಲಿ? ಜೊತೆಯಲ್ಲಂತೂ ಇರಲೇಬೇಕು. ರಜಾ ತೆಗೆದುಕೊಳ್ಳುತ್ತೇವೆ, ಇದನ್ನೂ ಸಹ ಹೇಳಲು ಸಾಧ್ಯವಿಲ್ಲ. ಜೊತೆಯಲ್ಲಿ ಇರ್ತೇವೆ, ಜೊತೆಯಲ್ಲಿಯೇ ಹೋಗ್ತೇವೆ ಮತ್ತು ಜೊತೆಯಲ್ಲಿಯೇ ಬರ್ತೇವೆ. ಒಳ್ಳೆಯದು. ಈಗ ಸಮಾಪ್ತಿ. ಒಳ್ಳೆಯದು. ವರದಾನ: ಶಕ್ತಿ ರೂಪದ ಸ್ಮೃತಿಯ ಮೂಲಕ ಪತಿತ ಸಂಸ್ಕಾರಗಳ ನಾಶಗೊಳಿಸುವ ಕಾಳಿ ರೂಪ ಭವ. ಸದಾ ತಮ್ಮ ಈ ಸ್ವರೂಪ ಸ್ಮೃತಿಯಲ್ಲಿರಲಿ. ನಾನು ಸರ್ವ ಶಸ್ತ್ರಧಾರಿ ಶಕ್ತಿಯಾಗಿದ್ದೇನೆ. ನಾನು ಪತಿತ ಪಾವನೆಯ ಮೇಲೆ ಯಾವುದೇ ಪತಿತಾತ್ಮನ ದೃಷ್ಟಿಯ ನೆರಳು ಸಹ ಬೀಳಲು ಸಾಧ್ಯವಿಲ್ಲ. ಪತಿತಾತ್ಮನ ಪತಿತ ಸಂಕಲ್ಪವೂ ನಡೆಯಲು ಸಾಧ್ಯವಿಲ್ಲ. ಈ ರೀತಿಯಾಗಿ ತಮ್ಮ ಬ್ರೇಕ್ ಶಕ್ತಿಶಾಲಿಯಾಗಿರಬೇಕು. ಒಂದು ವೇಳೆ ಯಾವುದೇ ಪತಿತಾತ್ಮನ ಪ್ರಭಾವ ಬೀರುತ್ತದೆ ಎಂದರೆ ಇದರ ಅರ್ಥವಾಗಿದೆ ತಾವು ಪ್ರಭಾವಶಾಲಿ ಆಗಿಲ್ಲ. ಯಾರು ಸ್ವಯಂ ಸಂಹಾರಿಣಿಯಾಗಿರುತ್ತಾರೆಯೋ ಅವರೆಂದಿಗೂ ಯಾರದ್ದೇ ಶಿಕಾರಿಯಾಗುವುದಿಲ್ಲ. ಅಂದಾಗ ಇಂತಹ ಕಾಳಿ ರೂಪವುಳ್ಳವರಾಗಿರಿ. ಅದರಿಂದ ಯಾರೇ ತಮ್ಮ ಮುಂದೆ ಇಂತಹ ಸಂಕಲ್ಪ ಮಾಡಿದರೂ ಅವರ ಸಂಕಲ್ಪವು ಮೂರ್ಛಿತವಾಗಲಿ. ಸ್ವಾಕ್ಯ: ರಾಯಲ್ ರೂಪದ ಇಚ್ಛಾ ಸ್ವರೂಪ ಹೆಸರು, ಮಾನ್ಯತೆ ಮತ್ತು ಸ್ಥಾನವಾಗಿದೆ. ಇದರಿಂದ ನಿರ್ಲಿಪ್ತರಾಗಿರಿ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಸಾರಥಿ ಎಂದರೆ ಆತ್ಮಾಭಿಮಾನಿ, ಏಕೆಂದರೆ ಆತ್ಮವೇ ಸಾರಥಿಯಾಗಿದೆ. ಬ್ರಹ್ಮ ತಂದೆ ಈ ವಿಧಿಯಿಂದ ನಂಬರ್ 1 ಸಿದ್ಧಿ ಪ್ರಾಪ್ತಿಯ ಮಾಡಿಕೊಂಡಿದ್ದಾರೆ. ಫಾಲೋ ಫಾದರ್ ಮಾಡಿರಿ. ಹೇಗೆ ತಂದೆ ದೇಹವನ್ನು ಅಧೀನ ಮಾಡಿಕೊಂಡು ಪ್ರವೇಶ ಮಾಡ್ತಾರೆ, ಅರ್ಥಾತ್ ಸಾರಥಿಯಾಗ್ತಾರೆ, ದೇಹದ ಅಧೀನರಲ್ಲ, ಅದಕ್ಕೆ ಭಿನ್ನ ಮತ್ತು ಪ್ರಿಯರಾಗಿದ್ದಾರೆ. ಹಾಗೆಯೇ ನೀವೆಲ್ಲ ಬ್ರಾಹ್ಮಣ ಆತ್ಮರು ಸಹ ತಂದೆಯ ಸಮಾನ ಸಾರಥಿ ಸ್ಥಿತಿಯಲ್ಲಿರಿ. ಸಾರಥಿ ಸ್ವತಃವೇ ಸಾಕ್ಷಿಯಾಗಿ ಎಲ್ಲವನ್ನೂ ಮಾಡ್ತಾರೆ, ನೋಡ್ತಾರೆ, ಕೇಳ್ತಾರೆ ಮತ್ತು ಎಲ್ಲವನ್ನೂ ಮಾಡುತ್ತಾ ಮಾಯೆಯ ಲೇಪನದಿಂದ ನಿರ್ಲಿಪ್ತರಾಗಿರ್ತಾರೆ. ಒಳ್ಳೆಯದು. ಓಂ ಶಾಂತಿ.